MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಮಾಧ್ಯಮ ಅಂತ ಬಂದಾಗ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ನಾಲ್ಕನೆಯ ಅಂಗ ಅಂತ ಕೂಡ ಕರೆಸ್ಕೊಳ್ತೀವಿ. ನಾವು ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡಬೇಕಾದ್ರೆ 10 ಸಲ ಯೋಚನೆ ಮಾಡ್ತೀವಿ, 10 ಸಲ ಚರ್ಚೆನ ಕೂಡ ಮಾಡ್ತೀವಿ. ಈ ಸುದ್ದಿ ಸರಿಯಾಗಿದೆಯಾ, ಸುದ್ದಿಯ ವಿಚಾರವಾಗಿ ಕರೆಕ್ಟಾಗಿ ನಾವು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಲುಪಿಸ್ತಾ ಇದ್ದೀವಾ, ಇದೆಲ್ಲದರ ಬಗ್ಗೆ ನಾವು ಚಿಂತೆ ಮಾಡಿ ನೇರವಾಗಿ ಅದರಲ್ಲಿ ಸತ್ಯಾಸತ್ಯತೆ ಇದೆ ಅನ್ನೋದು ಗೊತ್ತಾದರೆ ಮಾತ್ರ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾವುದೇ ಭಯ ಇಲ್ಲದೆ ಆ ಸುದ್ದಿಯನ್ನು ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ನಾವು ಸದಾ ಮಾಡ್ತಾ ಇರ್ತೀವಿ. ಯಾರೋ ಎಲ್ಲೋ ಕೂತ್ಕೊಂಡು ಮೀಡಿಯಾ ಟ್ರಯಲ್ ಅಂತ ಹೇಳ್ಬೋದು. ನೀವು ಏನಾದರೂ ಅಂದ್ಕೊಳ್ಳಿ, ಮೀಡಿಯಾ ಟ್ರಯಲ್ ಅಂತಾದರೂ ಅಂದ್ಕೊಳ್ಳಿ, ಮೀಡಿಯಾ ಷಡ್ಯಂತ್ರ ಆದರೂ ಅಂದ್ಕೊಳ್ಳಿ. ನೀವು ಸರಿಯಾಗಿದ್ದರೆ ನೀವು ಸರಿ ಅಂತೀವಿ, ಅಥವಾ ಇನ್ನೊಬ್ರು ಸರಿ ಇದ್ದರೆ ಇನ್ನೊಬ್ರನ್ನ ಸರಿ ಅಂತೀವಿ, ಅಥವಾ ಇಬ್ಬರೂ ಸರಿ ಇಲ್ಲ ಅಂತಂದರೆ ಇಬ್ಬರೂ ಸರಿ ಇಲ್ಲ ಸ್ವಾಮಿ ಅಂತ ಹೇಳ್ತೀವಿ. ಇದು ಷಡ್ಯಂತ್ರ ಅನ್ನೋದು ಯಾರು ಮಾಡಿದ್ರು? ಇವತ್ತು ನಮಗೇನೆ ಬೈಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮೀಡಿಯಾ ಟ್ರಯಲ್ ಅಂತೇಳಿ ಈ ಸುದ್ದಿಯನ್ನು ನೋಡಿ, ಈಗ ಇದು ಟ್ರಯಲ್ ಅಂತ ವೀಕ್ಷಕರೇ ನಿಮ್ಗೆ ಅನ್ಸಿದ್ರೆ ನೀವೇ ಜಡ್ಜ್ ಮಾಡಿ. ಯಾರು ಟ್ರಯಲ್ ರನ್ ಮಾಡ್ತಾವ್ರೆ, ಯಾರು ರಿಯಲ್ ರನ್ ಮಾಡ್ತಾವ್ರೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಯಾವುದು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಸೌಜನ್ಯ ಭಟ್ ಒಂದಷ್ಟು ವಿಚಾರಗಳನ್ನು ಹೇಳಿದ್ರು. ಸೌಜನ್ಯ ಭಟ್ ಅವರು ಒಂದಷ್ಟು ಸುಜಾತಾ ಭಟ್ ಒಂದಷ್ಟು ಸುಳ್ಳಿನ ಕಥೆಗಳನ್ನು ಕಟ್ಟಿದ್ರು. ಅನನ್ಯ ಭಟ್ ಅನ್ನೋದು ಸುಳ್ಳು ಅಂತ ಹೇಳಿದ್ರು. ಸುಜಾತಾ ಭಟ್ ಅವರು ಓಕೆ, SIT ಮುಂದೆ ಹೋಗಿ ಎಲ್ಲವನ್ನು ಕೂಡ ಸತ್ಯವನ್ನು ಹೇಳಿದ್ದಾರೆ ಅಂತ ಹೇಳಿದ್ರು. ಇವತ್ತು ಹೇಳ್ತಾರೆ, ಹೆದರ್ಸಿ ಬೆದರ್ಸಿ ಅಜ್ಜಿಗೆ ಈ ಥರ ಹೇಳಿಸ್ಬಿಟ್ರು ಅಂತೇಳಿ. ಆಯಿತು, ನಾವು ಹೆದರ್ಸಿ ಬೆದರ್ಸಿ ಹೇಳಿದ್ವಿ ಅಂತ ಹೇಳ್ತಿರಲ್ಲ, ಇವತ್ತು ಅಷ್ಟೊಂದು ಜನ ನೀವು ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಲ್ಲ, ಹೋಗಿ SIT ಹತ್ರ ಕೇಳಿ. ನಿಮ್ಮ ಹತ್ರ ಹೇಳಿಲ್ಲ ಅಂತಂದರೆ ವರದಿ ಬರುತ್ತೆ, ಕಾಯ್ಕೊಂಡಿರಿ. ವರದಿಯಲ್ಲಿ ಏನು ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಸುಜಾತಾ ಭಟ್ ಅವರು ಮಗಳು ಇಲ್ಲ ಅನನ್ಯ ಭಟ್ ಅಂತ ಒಪ್ಕೊಳ್ತಾರೆ. ಯಾವಾಗ? ಅನನ್ಯ ಭಟ್ ಯಾರು ಅಂತೇಳಿ ಅದರ ಹಿಂದೆ ಬಿದ್ದಾಗ. ಅನನ್ಯ ಭಟ್ ಇಲ್ಲ ಅನ್ನೋದು ಗೊತ್ತಾದಾಗ ಒಂದು ಫೋಟೋ ಬರುತ್ತೆ. ಆ ಫೋಟೋ ಹಿಂದೆ ಮಾಧ್ಯಮದವ್ರು ಬೀಳ್ತಾರೆ. ಆ ಫೋಟೋ ಕೂಡ ಸುಳ್ಳು ಅಂತ ಆಗುತ್ತೆ. ಅದಾದಮೇಲೆ ಪರೀಕ್ಷಾ ವಿಚಾರವಾಗಿ ಹೋಗುತ್ತೆ. ಅದಾದಮೇಲೆ ರಿಪ್ಪನ್ಪೇಟೆ, ಬೆಂಗಳೂರು ಎಲ್ಲವೂ ಕೂಡ ರೌಂಡ್ಸ್ ಆಗುತ್ತೆ. ಅಷ್ಟಕ್ಕೆ ಸುಳ್ಳು ನಿಂತಿಲ್ಲ ವೀಕ್ಷಕರೇ. ಅಜ್ಜಿ ಮತ್ತೊಂದು ಸುಳ್ಳನ್ನ ಕಟ್ಟುಕತೆ ಅಂತೆ ತಟ್ಟಿ ಹೇಳಿದ್ದಾರೆ ನಿಮಗೆಲ್ಲ. ನಿನ್ನೆ ಈಗ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೌಜನ್ಯ ಕೇಸ್ನ ವಿಚಾರವಾಗಿ ಸುಜಾತಾ ಭಟ್ ಹೇಳ್ತೀನಿ ಮುಂದೆ. ಸೌಜನ್ಯ ಕೇಸ್ ರೀಓಪನ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಎಲ್ಲದಕ್ಕೂ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಉತ್ತರವನ್ನ ಕೊಡುವಂತ ಕೆಲಸವನ್ನು ನಾನು ಮಾಡ್ತೀನಿ. ನಿನ್ನೆ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ನೋಡಿ. ನಿನ್ನೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಹೋಗಿ SITಗೆ ದೂರನ್ನ ಕೊಟ್ಟು ಬಂದಿದ್ರು. ಆಗ ನಾವೆಲ್ಲ ದೂರಿನ ಪ್ರತಿಯನ್ನ ಓದಿದಾಗ ಎಲ್ಲಾದರೂ SIT ಕೇಸ್ ರೀಓಪನ್ ಮಾಡುತ್ತಾ ಅನ್ನುವ ಪ್ರಶ್ನೆಯನ್ನೇ ಇತ್ತು. ಅದಕ್ಕೆ ಅವಕಾಶಗಳು ಇದೆಯಾ ಅಂತೇಳಿ ಅದರ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನ ಮಾಡ್ತೀವಿ. ಆದರೆ
ಈಗಾಗಲೇ ಚಿಹ್ನೆಯನ್ನ ವಿಚಾರಣೆ ಮಾಡಿದೆ SIT. ಕುಸುಮಾವತಿ ದೂರಿನ ಆಧಾರದಲ್ಲಿ ಚಿಹ್ನೆಯನ್ನ ವಿಚಾರಣೆ ನಡೆದಿದೆ. ವಿಚಾರಣೆ ವೇಳೆ ಒಬ್ಬ ವ್ಯಕ್ತಿ ಹೇಳಿಕೊಟ್ಟಂತೆ ಹೇಳಿದ್ದೀನಿ ಅಂತ ಹೇಳಿದ್ದಾನೆ ಚಿಹ್ನೆಯ. ಹೀಗೆ ಹೇಳಬೇಕು ಅಂತೇಳಿ ಆ ವ್ಯಕ್ತಿ ಸೂಚನೆ ಕೊಟ್ಟಿದ್ದಾನಂತೆ. ರವಿ ಪೂಜಾರಿ ಬಗ್ಗೆ ಕೂಡ ಪ್ರಶ್ನೆ ಮಾಡಿರೋ SIT. ಆತ ಸತ್ತಿದ್ದಾನೆ, ಏನು ಮಾಡೋಕ್ಕಾಗಲ್ಲ, ನೀನು ಹೋಗಿ ಹೇಳು ಅಂತ ಹೇಳಿದ್ದಾನಂತೆ. ನಿನ್ನೆ ಕುಸುಮಾವತಿಯವರು ಹೋಗಿ ಒಂದು ದೂರನ್ನು ಕೊಟ್ಟು ಬಂದರು. ಆ ದೂರನ್ನು ಕೊಟ್ಟು ಬಂದಾಗ ವೀಕ್ಷಕರೇ, SIT ಅವರು ಒಂದು ನಿಮಿಷನೂ ಕೂಡ ಆಲೋಚನೆ ಮಾಡಲಿಲ್ಲ. ಧರ್ಮಸ್ಥಳದ ಬಗ್ಗೆ ಸಾಲು ವಿಚಾರಗಳು ಮುನ್ನೆಲೆಗೆ ಬರ್ತಾನೆ ಇತ್ತು. ಅದೆಲ್ಲದರ ನಡುವೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಹಾಗಾದ್ರೆ ಮುಂದೇನಾಗುತ್ತೆ ಈ ರಿಪೋರ್ಟ್ ನೋಡಿ. ಸತ್ಯಕ್ಕೆ ಎರಡು ಮುಖಗಳಿಲ್ಲ, ಸುಳ್ಳಿನ ಸೋಲು ತಪ್ಪೋದಿಲ್ಲ. ಧರ್ಮಸ್ಥಳ ಕೇಸ್ ಬಗ್ಗೆ ವೀರೇಂದ್ರ ಹೆಗ್ಡೆ ಮಾತು. ಧರ್ಮಸ್ಥಳ ಕೇಸ್ ಬಗ್ಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಕೊನೆಗೂ ಬಹಿರಂಗವಾಗಿ ಮಾತಾಡಿದ್ದಾರೆ. ಸತ್ಯ ಬಿಟ್ಟು ನಾವು ಎಲ್ಲೂ ಹೋಗೋದೂ ಇಲ್ಲ, ಸತ್ಯಕ್ಕೆ ಎರಡು ಮುಖಗಳು ಇಲ್ಲ ಎಂದು ಹೇಳಿದ್ದಾರೆ. ಅಲ್ಲದೆ ನಿಮ್ಮೆಲ್ಲರ ಆಗಮನದಿಂದ ನನಗೆ ಇನ್ನಷ್ಟು ಧೈರ್ಯ ಬಂದಿದೆ ಎಂದು ಜೈನರ ಜೊತೆಗಿನ ಸಭೆಯಲ್ಲಿ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ. ನಿಮ್ಮ ಜೊತೆಗಿದ್ದೇವೆ ಎಂಬ ಮಾತೇ ಸಾಕು. ಇವತ್ತು ನಾನು ಹೆಚ್ಚೇನು ಮಾತಾಡೋದ್ರೆ ಯಾಕಂದರೆ SIT ವಿರುದ್ಧ ಹೆಚ್ಚು ಮಾತಾಡುವಂಥ ಆದೇಶ ಆಗಿದೆ. ಒಂದೇ ಮಾತು ಹೇಳಿದ್ರೆ, ಇಷ್ಟು ಜನ ಯಾರು ಬಂದಿದ್ದೀರಲ್ಲ, ನಿಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ಅತಿ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕುತ್ತಿದ್ದಾರೆ. ಎಷ್ಟು ಜನ ಗಂಡಸರು ಪುರುಷರು ಎಷ್ಟು ಕಣ್ಣೀರು ಹಾಕಿದ್ದಾರೆ, ಅದಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಎಲ್ಲ ಮಹಿಳೆಯರು ಬಹಳ ದುಃಖಪಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಮತ್ತು ನಾನಾ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬಂದವರು ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ, ದಿವಸ ಏನು ನೀವೇನಾದರೂ ಮಾಡಿ ಅಂತ ನೀವು ಬೈದಿದ್ದಾರೆ, ಏನು ಮಾಡೋದು ಅಂತ ಅಂದರೆ ಇದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಕಳು ಎಲ್ಲ ರೀತಿಯ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಅವರು ಹೊರಟಿದ್ದಾರೆ. ಕೊನೆಗೂ ನಮಗೆ ಫಲ ದೊರೆಯುತ್ತಿದೆ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಫಲ ಸಿಗ್ತಾ ಇದೆ. ಮತ್ತು ಹಂಪನಾಗ ಶ್ರೀಕಾಂತ್ ವಿದ್ವಾಂಸದ ಹಂಪನಾಗರಾಜ್ ನಾವು ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗಲೂ ಇಲ್ಲ. ಬೆಂಬಲಿಗರಿಗೆ ಒಂದು ಸನ್ನೆ ಕೊಟ್ಟರೆ ಸಾಕು. ಏನಿದ್ರೆ ನಾವಿದ್ದೇವೆ ಅಂತ ಅವರು ಎಷ್ಟು ಶಕ್ತಿವಂತರು ಅಂತಂದರೆ ಅವರು ಸಂಜೆ ಕೊಟ್ಟರೆ ಸಾಕು, ಸಿಗ್ನಲ್ ಕೊಟ್ಟರೆ ಸಾಕು, ಪ್ರಯೋಜನ ಇರ್ತಾರೆ. ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳ ವಿರೋಧಿಗಳಿಗೆ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ. ಎಲ್ಲವನ್ನೂ ಆ ಮಂಜುನಾಥನೇ ನೋಡಿಕೊಳ್ಳುತ್ತಾನೆ ಎಂದು ಹೇಳುವ ಮೂಲಕ SIT ತನಿಖೆಗೂ ಬೆಂಬಲ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರು ನೋಡಿ, ನಾವು ಯಾವುದೇ ಒಂದು ಕಂಪ್ಲೇಂಟ್ ಕಾಪಿ ಬರಲಿ ಅಥವಾ ಹಿಂಬರವನ್ನು ಬರಲಿ, ನಾವು ತಕ್ಷಣ ಏನು ಮಾಡ್ತೀವಿ ಅಂತಾರೆ, ಕಂಪ್ಲೇಂಟ್ ಕಾಪಿನಲ್ಲಿ ಏನಿದೆ ಅಂತೇಳಿ ನಾವು ಚಕಾಚಕ್ ಅಂತ ಓದ್ತೀವಿ. ಆದರೆ ನಿನ್ನೆ ನಾವು ಒಂದು ಸ್ವಲ್ಪ ಹಿನ್ನಡೆ ಆಯಿತು ಅಂತ ಅನಿಸ್ತು. ಯಾಕಂದರೆ ನಾನೊಬ್ಬ ಕ್ರೈಮ್ ರಿಪೋರ್ಟ್ ಆಗಿ 8 ವರ್ಷ ಕೆಲಸ ಮಾಡಿದಂಥವನು ಬೇರೆ ಬೇರೆ ಮಾಧ್ಯಮಗಳಲ್ಲಿ. ಮೊದಲಿಗೆ ನಾವು FIR ಕಾಪಿ ತೊಗೋತೀವಿ. FIR ಕಾಪಿಯಲ್ಲಿ ಜಿಸ್ಟನ್ನು ನೋಡ್ತೀವಿ, ಯಾರು ಕಂಪ್ಲೇಂಟ್ ಕೊಟ್ಟವ್ರೆ, ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ FIR ಅಲ್ಲಿ ಜಿಸ್ಟ್ ಇದ್ರೂ ಕೂಡ ಕಂಪ್ಲೇಂಟ್ ಕಾಪಿ ಬರ್ದಿರ್ತಲ್ಲ, ರಿಟರ್ನಲ್ಲಿ ಅದನ್ನು ನಾವು ಓದ್ತೀವಿ. ಆದರೆ ನಿನ್ನೆ ನಾನೇ ಸ್ವಲ್ಪ ಒಂದಷ್ಟು ಹಿನ್ನಡೆ ಅನುಭವಿಸ್ಬಿಟ್ನಾ ಅಂತ ಅನಿಸ್ಬಿಡ್ತು. ಯಾಕೆ ಅಂತ ಹೇಳ್ತೀನಿ. ನೆನ್ನೆ ಇಡೀ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕೊಟ್ಟಂಥ ಕಂಪ್ಲೇಂಟ್ ಕಾಪಿಯನ್ನು ಓದ್ತೀವಿ. ಓದಿದಾದ್ಮೇಲೆ ನಾವು ಹೇಳ್ತೀವಿ SIT ಈ ಕೇಸನ್ನು ರೀಓಪನ್ ಮಾಡುವ ಸಾಧ್ಯತೆ ಇದೆಯಾ ಅಂತೇಳಿ ನಾವೇ ಒಂದಷ್ಟು ಮಾತುಗಳನ್ನು ಆಡ್ತೀವಿ. ಆದರೆ ನಾನು ನೆನ್ನೆ ಎಲ್ಲಿ ಎಡವಿದೆ ಅಂತಂದರೆ ಆ ಹಿಂಬರಹವನ್ನು ಓದೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇವತ್ತು ಒಂದು ಹಿಂಬರಹವನ್ನು ಓದಬೇಕಾದ್ರೆ ಅಯ್ಯೋ ನಾನು ಯಾಕೆ ನಿನ್ನೆ ಇದನ್ನು ಮಿಸ್ ಮಾಡಿಬಿಟ್ಟೆ,
ಯಾಕೆ ಈ ಪಾಯಿಂಟ್ ನಾನು ಯಾಕೆ ನೋಡಲಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಈ ಪ್ರೈಮ್ ಟೈಮಲ್ಲಿ ಅದನ್ನು ನಿಮಗೆ ತಿಳಿಸ್ಬೇಕು ಅಂತಲೇ ಆ ಒಂದು ಕಾಪಿಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಂಥದ್ದೇನಿದೆ ಅಂತ ನೀವು ಅನ್ಕೊಬೋದು. ಆ ಕಾಪಿಯನ್ನು ನೋಡಿ, ಈಗ ಪಾಸ್ ಮಾಡ್ತಾರೆ, ಅಲ್ಲಿರೋದನ್ನು ನೀವು ಓದ್ಬೋದು. ಅಲ್ಲೇನು ಹೇಳಿದೆ, ತಾವು ನೀಡಿದ ಅರ್ಜಿಯನ್ನು ಪರಿಶೀಲಿಸಿದ್ದು, ಈ ಅರ್ಜಿಯ ಅಂಶಗಳ ಬಗ್ಗೆ SIT ತನಿಖೆ ನಡೆಸುತ್ತಿರುವ ಧರ್ಮಸ್ಥಳ ಪೊಲೀಸ್ ಕೇಸ್ ನಂಬರ್ ಹಾಕಿದ್ದಾರೆ. ಪ್ರಕರಣದ ತನಿಖೆಯ ಸಮಯದಲ್ಲಿ ಪರಿಶೀಲಿಸಿ ಸೂಕ್ತ ರೀತಿಯಲ್ಲಿ ಅಳವಡಿಸಲಾಗುವುದು. ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ವೀಕ್ಷಕರೇ. ಅಂದರೆ SIT ಇಲ್ಲಿ ರೀಓಪನ್ ಮಾಡುವುದಿಲ್ಲ, ಆದರೆ ಧರ್ಮಸ್ಥಳದ ಪ್ರಕರಣವನ್ನು ದಾಖಲು ಮಾಡಿಕೊಂಡು SIT ತನಿಖೆಯನ್ನು ಮಾಡ್ತಾ ಇದೆಯಲ್ಲ, ಅದರ ಬಗ್ಗೆ ಕುಸುಮಾವತಿ ಅವರು ಕೊಟ್ಟಿದ್ದು ಯಾರ ಮೇಲೆ? ಚಿನ್ನಯ್ಯನ ಮೇಲೆ. ಚಿನ್ನಯ್ಯ ಎಲ್ಲಿದ್ದಾನೆ? SIT ಕಸ್ಟಡಿಯಲ್ಲಿ. ಈಗೇನು ಮಾಡ್ತಾರೆ, ಅವ್ರು ಕೊಟ್ಟಿರೋದೇನು, ಚಿನ್ನಯ್ಯನ ಮೇಲೆ ಅನುಮಾನ ಇದೆ, ಆತನನ್ನು ವಿಚಾರಣೆಗೊಳಪಡಿಸಬೇಕು, ನಾರ್ಕೋ ಟೆಸ್ಟ್ಗೊಳಪಡಿಸಬೇಕು ಅಂತೇಳಿ. ಆದರೆ ಆತ ಆಲ್ರೆಡಿ SIT ಕಸ್ಟಡಿಯಲ್ಲಿದ್ದಾನೆ. SIT ಅಧಿಕಾರಿಗಳಿಗೆ ದೊಡ್ಡ ವಿಚಾರ ಏನಲ್ಲ, ಕೇಸ್ ರಿಓಪನ್ ಮಾಡಬೇಕು ಅಂತ ಏನೂ ಇಲ್ಲ. SIT ಅಧಿಕಾರಿಗಳು, ನನ್ನ ಪ್ರಕಾರ ನಿನ್ನೆನೆ SIT ಅಧಿಕಾರಿಗಳು ಚಿನ್ನಯ್ಯನನ್ನ ಆ ದೂರಿನ ಪ್ರತಿಯನ್ನು ಇಟ್ಟುಕೊಂಡು ಪ್ರಶ್ನೆಯನ್ನ ಮಾಡಿರ್ತಾರೆ. ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ, ಚಿನ್ನಯ್ಯನಿಗೆ ಕುಸುಮಾವತಿಯವರು ಕೊಟ್ಟಂಥ ದೂರನ್ನು ಇಟ್ಟುಕೊಂಡು ಆತನಿಗೆ ಪ್ರಶ್ನೆ ಮಾಡಿದಾಗ ಚಿನ್ನಯ್ಯ ಏನು ಹೇಳಿದ್ದಾನೆ ಗೊತ್ತಾ? ಬೇರೆಲ್ಲೂ ಇಲ್ಲದ ಮಾಹಿತಿ, ರಿಪಬ್ಲಿಕ್ ಕನ್ನಡದ ಬಳಿ ಇರುವಂಥ ಮಾಹಿತಿ. ಏನಪ್ಪ ಚಿನ್ನಯ್ಯ, ನೀನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಂತಲ್ಲ, ಈ ಥರ ರವಿ ಪೂಜಾರಿಯನ್ನು ನನಗೆ ಹೇಳಿದ್ದ, ಅದೆಲ್ಲದರ ಬಗ್ಗೆ ನನಗೆ ಗೊತ್ತಿತ್ತು ಅಂತ, ಏನಿದು ಅಂತ ಆ ಪ್ರಶ್ನೆಯನ್ನು ಮಾಡಿದ್ದಾರೆ. ಆಗ ಚಿನ್ನಯ್ಯ ಹೇಳ್ತಾನೆ, ಸರ್ ನಾನು ಅವತ್ತೇ ಹೇಳಿದ್ದೀನಿ, ನನಗೆ ಹೆದರಿಸಿ ಬೆದರಿಸಿ ವಿಡಿಯೋವನ್ನು ಮಾಡಿದ್ರು, ಇದೇ ಥರ ಹೇಳಬೇಕು ಅಂತೇಳಿ ವಿಡಿಯೋವನ್ನು ಮಾಡಿಸಿದ್ರು, ಆ ವಿಡಿಯೋದಲ್ಲಿ ಅವ್ರು ಹೇಳಿದಂತೆ ನಾನು ಮಾಡಿದೆ ಅಷ್ಟೇ. ನಾನು ರವಿ ಪೂಜಾರಿ ಗೊತ್ತಿಲ್ಲ, ರವಿ ಪೂಜಾರಿ ಹೆಸರು ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದೆ, ಅವರು ಕರೆಸಿಬೇಕಾದ್ರೆ ಅವ್ರ ಮುಂದೆ ಹೇಳ್ತೀನಿ, ರವಿ ಪೂಜಾರಿ ಬಗ್ಗೆ ಹೇಳು ಅಂತ ಹೇಳಿದ್ರು, ಹಾಗಾಗಿ ನಾನು ಹೇಳಿದ್ದೆ ಆ ವಿಡಿಯೋದಲ್ಲಿ. ಈಗ ನಾನು ಸತ್ಯ ಹೇಳ್ತಾ ಇದ್ದೀನಿ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಆತ ಹೇಳಿದ್ದಾನಂತೆ. ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. SIT ಮುಂದೆ ಚಿನ್ನಯ್ಯ ಹೇಳಿ ಆಗಿದೆ, ನಾನು ವಿಡಿಯೋದಲ್ಲಿ ಹೇಳಿರೋದೆಲ್ಲವೂ ಕೂಡ ಸುಳ್ಳು ಸರ್, ಅದು ನಂಬೇಡಿ, ನನಗೆ ಅದನ್ನು ಹೀಗೆ ಹೇಳಬೇಕು ಅಂತೇಳಿ ಬಲವಂತದಿಂದ ಹೇಳಿಸಿದ್ದಾರೆ. ಯಾರು ವಿಡಿಯೋವನ್ನು ಮಾಡಿಕೊಂಡ್ರಲ್ಲ ಅವ್ರಿಗೆಲ್ಲ ಮುಂದಿನ ದಿನದಲ್ಲಿ ಇದೆ, ಕರೀತಾರೆ ವಿಚಾರಣೆಗೆ ಬನ್ನಿ ಅಂತ. ಏನಪ್ಪ ಚಿನ್ನಯ್ಯ ನಿಮ್ಮ ಮೇಲೆ ಅಲಿಗೇಷನ್ ಮಾಡ್ತಿದ್ದಾನೆ, ನೀವು ಹೆದರಿಸಿ ಬೆದರಿಸಿ ವಿಡಿಯೋವನ್ನು ಮಾಡಿಕೊಂಡ್ರಲ್ಲ ಅಂತೇಳಿ. ಯಾವಾಗ ಇನ್ನೂ SIT ತನಿಖೆ ಶುರುವಾಗಿರಲಿಲ್ಲ, ಆಗಲೇ ಒಂದು ವಿಡಿಯೋಗಳು, SIT ತನಿಖೆ ಆದಮೇಲೆ ಒಂದಷ್ಟು ಕಡೆ ಏನೂ ಸಿಗದಿದ್ದಾಗ ಆಗೊಂದು ವಿಡಿಯೋ, ಹಿಂಗೆ ಮುಸ್ಕುದಾರಿಯಿಂದ ಇದ್ದಂಥ ವ್ಯಕ್ತಿ ಅದನ್ನು ಮುಖವಾಡ ತೆಗೆದುಬಿಟ್ಟು ವಿಡಿಯೋಗಳನ್ನು ಇಟ್ಕೊಂಡಿದ್ರು. ಆಯಿತು, ನಾನೊಂದು ಪ್ರಶ್ನೆ ಮಾಡ್ತೀನಿ ಈ ಯೂಟ್ಯೂಬರ್ಗಳಿಗೆ, ನಿಮ್ಮ ಹತ್ರ ವಿಡಿಯೋ ಇತ್ತು, ಓಕೆ ಒಪ್ಕೊಳ್ತೀನಿ, ನೀವು ಹೀಗಾಗಿ ತಡವಾಗಿ ಬಿಟ್ಟಿದ್ದೀರಿ ಅಂತ ಪ್ರಶ್ನೆ ಬಂದಾಗ ನೀವು ಹೇಳ್ಬೋದು, ಇಲ್ಲ ವಿಟ್ನೆಸ್ ಆಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿದ್ದರು, ಹಾಗಾಗಿ ನಾವು ಅದನ್ನು ಅಪ್ಲೋಡ್ ಮಾಡೋಕ್ಕೆ ಬರಲಿಲ್ಲ ಅಂತೇಳಿ. ಆಯಿತು, ಆತ ಅರೆಸ್ಟ್ ಆದಮೇಲೆ ನೀವು ಇವಾಗ ಯಾಕೆ ಬಿಟ್ಟರೆ ಅದನ್ನು ಅಪ್ಲೋಡ್ ಮಾಡಿದ್ರಿ? ಏನು ಷಡ್ಯಂತ್ರ ಏನು? ಇಷ್ಟು ದಿನ ಇಟ್ಕೊಂಡು ಮುಂಚೆನೇ ಯಾಕೆ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡು ನಿಮ್ಮ ಬುಡದವರೆಗೂ ಕೂಡ ಬರುತ್ತೆ ಅಂತ ಗೊತ್ತಾದಾಗ ನೀವು ಈಗ ಅದನ್ನು ಅಪ್ಲೋಡ್ ಮಾಡಿದಿರಲ್ಲ, ಇದರ ಷಡ್ಯಂತ್ರ ಇದು ಅಲ್ವಾ? ನಮಗೆ ಹೇಳ್ತಿರಲ್ವಾ ಮೀಡಿಯಾ ಟ್ರಯಲ್ ಅಂತೇಳಿ, ನಾವು ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದೀವಾ? ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟು ಅಥವಾ ಏನಾದರೂ ಬೇರೆ ಏನಾದರೂ ಸುಳ್ಳು ಕಥೆಗಳನ್ನ ಹೇಳ್ತಾ ಇದ್ದೀವಾ, ಕಟ್ಟು ಕಥೆಗಳನ್ನ ಹೇಳ್ತಾ ಇದ್ದೀವಿ, ಅಥವಾ ಯಾರ ಕಡೆ ಏನಾದರೂ ಹೇಳಿಸ್ತಾ ಇದ್ದೀವಾ? ಹೇಳಿ, ಬನ್ನಿ, ನಾನು ಚಾಲೆಂಜ್ ಮಾಡ್ತೀನಿ. ಇಲ್ಲಿ ಷಡ್ಯಂತ್ರ ಯಾರು ಮಾಡಿರೋದು? ನಿಮ್ಮ ಹೋರಾಟದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಪ್ರತಿಯೊಬ್ಬರ ಹಕ್ಕು ಹೋರಾಟ ಮಾಡೋದು. ಆದರೆ ಷಡ್ಯಂತ್ರ ಮಾಡಿಲ್ಲ ಅಂತ ಒಪ್ಕೊಳ್ಳಿ, ನಾನು ಅವಾಗ ನಿಮ್ಮ ಹೋರಾಟದ ವಿಚಾರವಾಗಿ ನಾನು ಒಪ್ಕೊತೀನಿ. ಯಾರೂ ಒಪ್ಕೊಳ್ಳಲ್ಲ. ಇನ್ನೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದೆ, ಅದನ್ನು ಕೂಡ ಹೇಳ್ತೀನಿ. ನಿಮ್ಗೆ ಹೇಳಿದೆ 2 ಎಕ್ಸ್ಕ್ಲೂಸಿವ್ ಸುದ್ದಿ ಅಂತ. ಅದಕ್ಕಿಂತ ಮುಂಚೆ ಒಂದು ಸುದ್ದಿ ಇದೆ. ಹಿಂದೂಗಳ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಅನಿಸಿಕೊಂಡಿರುವಂಥ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವ ಯತ್ನ ಕೈಕೊಟ್ಟಿದೆ. ಬುರ್ಡೆ ಗ್ಯಾಂಗ್ ಮಾಡಿದ್ದ ಷಡ್ಯಂತ್ರ ಬಯಲಾಗಿದ್ದು, ಬುರ್ಡೆ ಎಲ್ಲಿಂದ ತಂದ್ರು ಅನ್ನೋ ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಈ ರಿಪೋರ್ಟ್ ನೋಡಿ. ಧರ್ಮಸ್ಥಳ ಬುರ್ಡೆ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. SIT ಮುಂದೆ ಸ್ಫೋಟಕ ವಿಚಾರ ಬಿಚ್ಚಿಟ್ಟ ಚಿನ್ನಯ್ಯ.
ಬೋಡೆ ಸಂಕಷ್ಟದಲ್ಲಿ ಸಿಲುಕಿರುವ ಆರೋಪಿ ಚಿನ್ನಯ್ಯನಿಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಎದುರಾಗಿದೆ. ದಿನದಿಂದ ದಿನಕ್ಕೆ ಬೋಡೆ ರಹಸ್ಯ ಟ್ವಿಸ್ಟ್ ಪಡೆದುಕೊಳ್ತಿದೆ. ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಬೋಡೆ ವಿಡಿಯೋ ಒಂದು ವೈರಲ್ ಆಗಿತ್ತು. ಇದರ ಮಧ್ಯೆ ಬೋಡೆ ಎಲ್ಲಿ ಸಿಕ್ತು ಅನ್ನೋ ಸತ್ಯವನ್ನ ಚಿನ್ನಯ್ಯ ಕಕ್ಕಿದ್ದಾನೆ. ಬೋಡೆ ತಂದು ಕೊಟ್ಟಿದ್ದೆ ತಿಮರೋಡಿ. ಆರೋಪಿ ದೂರುದಾರ ಚಿನ್ನಯ್ಯನ ಹೇಳಿಕೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಹೌದು, ಮೊದಲು ಚಿನ್ನಯ್ಯ ನಾನು ಧರ್ಮಸ್ಥಳದಿಂದಲೇ ಬೋಡೆ ತೆಗೆದುಕೊಂಡು ಬಂದು ಇಟ್ಟುಕೊಂಡಿದ್ದ ಅಂತ ಹೇಳಿದ್ದ. ಈಗ ಆರೋಪಿ ದೂರುದಾರ ಮನೆ ಸರ್ಚ್ ವೇಳೆ ಬೋರ್ಡೆ ತಿಮರೋಡಿ ಕೊಟ್ಟಿದ್ದು ಅಂತ ಹೇಳಿದ್ದಾನಂತೆ. ತಿಮರೋಡಿ ತಂದಿದ್ದ ಬೊರಡೆ. ದೂರುದಾರ ಚಿನ್ನಯ್ಯ ತಲೆಬುಡೆ ತಂದ ವಿಡಿಯೋ ಚಿತ್ರಿಸಿದ್ದು ತಿಮರೋಡಿ ರಬ್ಬರ್ ತೋಟದ ಒಂದು ಜಾಗದಿಂದ ಅಂತ ಹೇಳಿಕೆ ನೀಡಿದ್ದಾನೆ. ಹೀಗಾಗಿ FSL ಅಧಿಕಾರಿಗಳು ಬೊರಡೆಗೆ ಅಂಟಿರುವಂತಹ ಮಣ್ಣು ಮತ್ತು ತೋಟದ ಮಣ್ಣಿನ ತಾಳೆ ಹಾಕಲಿದ್ದಾರೆ. ಈಗಾಗಲೇ SIT ಅಧಿಕಾರಿಗಳು ತಿಮರೋಡಿ ರಬ್ಬರ್ ತೋಟದ ಮಣ್ಣು ಸಂಗ್ರಹ ಮಾಡಿದ್ದಾರೆ. ಒಂದು ವೇಳೆ ತಿಮರೋಡಿ ತೋಟದ ಮಣ್ಣು ಮತ್ತು ಬೊರಡೆಯಲ್ಲಿರುವಂತಹ ಮಣ್ಣಿನ ಕಣಗಳ ಗುಣ ಲಕ್ಷಣಗಳ ಪಾಸಿಟಿವ್ ಬಂದ್ರೆ ಪ್ರಕರಣದಲ್ಲಿ ಮತ್ತೊಂದು ಸಾಕ್ಷ್ಯ ಸಿಕ್ಕಂತೆ ಆಗಲಿದೆ. ಜೊತೆಗೆ ಬೋರ್ಡೆ ಗ್ಯಾಂಗ್ ಷಡ್ಯಂತ್ರಕ್ಕೆ ಸ್ಫೋಟಕ ಸಾಕ್ಷ್ಯ ಸಿಗಲಿದೆ. ಏನೋ ಮಾಡಲು ಹೋಗಿ ಬೋರ್ಡೆ ಗ್ಯಾಂಗ್ ಇನ್ನೇನೋ ಮಾಡಿದೆ. ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರಲು ಹೊರಟವರೇ ಇದೀಗ ಸಂಕಷ್ಟಕ್ಕೆ ಸಿಲುಕಿರೋದು ಅಚ್ಚರಿ. ದಿನೇಶ್ ಕಾಶಿಪಟ್ಟಣ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳದ ಮೇಲಿನ ಆರೋಪದ ಸಂಬಂಧ ಚಿನ್ನಯ್ಯನನ್ನ SIT ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆ ನಡೆಸುತ್ತಿದ್ದಾರೆ. ಈ ವೇಳೆ ಹಣದ ಮೂಲದ ಬಗ್ಗೆಯೂ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಚಿನ್ನಯ್ಯ ಹೇಳಿದಂಥ ಮಾತನ್ನ ಕೇಳಿ ತಿಮರೋಡಿ ಗ್ಯಾಂಗ್ ಬೆಚ್ಚಿ ಬಿದ್ದಿದೆ. ಯಾಕೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಚಿನ್ನಯ್ಯನ ವಿಚಾರಣೆಯಲ್ಲಿ SITಗೆ ಸ್ಫೋಟಕ ಮಾಹಿತಿ. ಪಟಾ ಬಯಲಾಯಿತು ಬೊರಡೆ ಗ್ಯಾಂಗ್ನ ಕಹಾನಿ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ದಳ ಚಿನ್ನಯ್ಯನನ್ನ ತೀವ್ರವಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲಾ ಆಯಾಮಗಳಲ್ಲೂ ಕೂಡ ಚಿನ್ನಯ್ಯನನ್ನ ವಿಚಾರಣೆಗೆ ನಡೆಸಲಾಗ್ತಾ ಇದ್ದು, ಇದೀಗ ಆತ ಮತ್ತು ಆತನ ಪತ್ನಿ ಮಲ್ಲಿಕಾಳ ಬ್ಯಾಂಕ್ ಖಾತೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಚಿನ್ನಯ್ಯನಿಗೆ ಹಣದ ವರ್ಗಾವಣೆಗೆ ಸಂಬಂಧಪಟ್ಟಂತೆ SIT ಫ್ಯಾಕ್ಟ್ ಚೆಕ್ ನಡೆಸಿದ್ದು ಹಣದ ಮೂಲ ಬಹಿರಂಗವಾಗಿದೆ. ಚಿನ್ನಯ್ಯ ಮತ್ತು ಆತನ ಹೆಂಡತಿ ಕುಟುಂಬಕ್ಕೆ ಹಣವನ್ನ ಬೈ ಹ್ಯಾಂಡ್ ನೀಡಲಾಗಿದೆ ಎಂಬುದು ಕೂಡ ತನಿಖೆ ವೇಳೆ ಬಹಿರಂಗವಾಗಿದೆ. ಇದೀಗ ಈ ಹಣದ ಮೂಲ ಮತ್ತಷ್ಟು ಅನುಮಾನಗಳಿಗೆ ಕಾರಣವಾಗಿದ್ದು, ಇದನ್ನ ನೀಡಿದವರು ಯಾರು, ಇದರ ಸೂತ್ರಧಾರರು ಯಾರು ಎಂಬುದರ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಆರೋಪಿ ಚಿನ್ನಯ್ಯ ಹಣದ ಹಿಂದಿನ ಕಹಾನಿಯನ್ನ ಬಿಚ್ಚಿಟ್ಟಿದ್ದಾನೆ. SIT ತನಿಖೆಯಲ್ಲಿ ತಿಮರೋಡಿ ಗ್ಯಾಂಗ್ ಷಡ್ಯಂತ್ರ ಬಟಾಬಯಲಾಗಿದ್ದು, ಇದೇ ಗ್ಯಾಂಗ್ ಚಿನ್ನಯ್ಯನಿಗೆ ಲಕ್ಷ ಹಣವನ್ನ ಕೊಟ್ಟಿತ್ತಂತೆ. ಹಣ ಕೊಡದರಲ್ಲೂ ಕೂಡ ತಿಮರೋಡಿ ಗ್ಯಾಂಗ್ ಚಾಲಕಿತನ ತೋರಿದ್ದು ಖಾತೆಗೆ ಹಾಕೋ ಬದಲು ನಗದು ನೀಡಿತಂತೆ. ಒಂದು ವೇಳೆ ಬ್ಯಾಂಕ್ಗೆ ಹಣ ವರ್ಗಾವಣೆ ಮಾಡಿದರೆ ಸಿಕ್ಕಿ ಬೀಳುವ ಆತಂಕ ಕೂಡ ಕಾಡಿತ್ತು ಎನ್ನಲಾಗ್ತಿದೆ. SIT ಅಧಿಕಾರಿಗಳು ಚಿನ್ನಯ್ಯ ಪತ್ನಿ ಮಲ್ಲಿಕಾ ಖಾತೆ ಪರಿಶೀಲನೆ ಮಾಡಿದ್ದು ಬ್ಯಾಂಕ್ ಮೂಲಕ ಹಣ ಬಂದಿಲ್ಲ ಅನ್ನೋದು ಕೂಡ ಪತ್ತೆಯಾಗಿದೆ. ಇನ್ನು ತಿಮರೋಡಿ ಗ್ಯಾಂಗ್ ಲಕ್ಷ ನಗದು ಕೊಟ್ಟು ಚಿನ್ನಯ್ಯನನ್ನ ಒಪ್ಪಿಸಿದ್ರಂತೆ. ಸುಳ್ಳು ದೂರು ಆರೋಪ ಮಾಡಲು 3.5 ರಿಂದ 4 ಲಕ್ಷ ಆಫರ್ ಮಾಡಿದ್ರು. ಹಂತವಾಗಿ 5 ರಿಂದ 10, 10 ರಿಂದ 15 ಸಾವಿರದಂತೆ ಹಣ ಕೊಟ್ಟರು ಅಂತ SIT ತನಿಖೆ ವೇಳೆ ಚಿನ್ನಯ್ಯ ಇದೀಗ ಸತ್ಯವನ್ನ ಒಪ್ಪಿಕೊಂಡಿದ್ದಾನೆ. ಚಿನ್ನಯ್ಯ ಮತ್ತು ಆತನ ಪತ್ನಿ ಈ ಹಣವನ್ನ ಕುಟುಂಬ ನಿರ್ವಹಣೆಗಾಗಿ ಪಡೆದಿದ್ದಂತೆ. ಆದರೂ ಕೂಡ SIT ಅಧಿಕಾರಿಗಳು ಇದರ ಹಿಂದಿನ ಸೂತ್ರಧಾರಿಗಳು ಮತ್ತು ಅವರಿಗೆ ಸಂಬಂಧಿಸಿದವರ ಖಾತೆಗಳ ಮೇಲೆ ಕೂಡ ಕಣ್ಣಿಟ್ಟಿದೆ. ಆದರೆ ದೊಡ್ಡ ಮಟ್ಟದ ಹಣದ ವರ್ಗಾವಣೆಗೆ ಸಂಬಂಧಿಸಿದಂತೆ ಯಾವುದೇ ದಾಖಲಾತಿಗಳು ಬ್ಯಾಂಕ್ ಖಾತೆಗಳಲ್ಲಿ ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ SIT ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದು 2 ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಕೊಡ್ತೀನಿ ಅಂತೇಳಿ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಕೊಟ್ಟಾಗಿದೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಏನು ಅಂತಂದರೆ ಸುಜಾತಾ ಭಟ್ಗೆ ಸಂಬಂಧಪಟ್ಟಂಥ ಸುದ್ದಿ.
ಆಕೆ ಕಟ್ಟಿದಂಥ ಸುಳ್ಳಿನ ಕಂತಿಗೆ ಈಗ ಹೊಸ ಕತೆ ಸೇರ್ಪಡೆ ಆಗಿದೆ. ಪಾಪ ಅಜ್ಜಿ ಕೆಲವೊಮ್ಮೆ ಅಯ್ಯೋ ಅನಿಸುತ್ತೆ. ಆದರೂ ಕೂಡ ಆಕೆ ಕಟ್ಟಿದ ಕತೆಗಳನ್ನು ಕೇಳಿದ್ರೆ ಇದೆಲ್ಲ ಬೇಕಿತ್ತ ಅಂತ ಅನಿಸುತ್ತೆ. ಅನನ್ಯ ನನ್ನ ಮಗಳಲ್ಲ, ಅರವಿಂದ್ ವಿಮಲಾ ಮಗಳು ಅಂತ ಹೇಳಿದ್ರು. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಹೇಳಿದಂಥ ಸುಜಾತಾ ಭಟ್, ಸೂ ಫ್ರಮ್ ಸೋ ಕತೆ ಹೇಳಿದ ಸುಜಾತಾ ಭಟ್ ಏನು ಹೇಳಿದ್ರು ಅಂತ ಕೇಳ್ಕೊಂಬ. ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲಾ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು. ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವರು ನನ್ನೆಲ್ಲ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸತ್ಯವನ್ನ ಒಪ್ಪಿಕೊಂಡಿದ್ದಂಥ ಸುಜಾತಾ ಭಟ್ ಅವರು ಈಗ ಅವರು ಹೇಳಿದ ಮತ್ತೊಂದು ಸುಳ್ಳಿನ ಕಹಾನಿಯನ್ನು ಕೂಡ ಬಿಚ್ಚಿಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಇದು ಟ್ರಯಲ್ ಅಲ್ಲ, ರಿಯಲ್ ಸ್ಟೋರಿ, ರಿಯಲ್ ಕಹಾನಿ. ಸುಜಾತಾ ಭಟ್ ಹೇಳಿದ್ದೆಲ್ಲವೂ ಕೂಡ ಸುಳ್ಳು, ಹಸಿ ಸುಳ್ಳು. ಅನನ್ಯ ಭಟ್ ಅನ್ನೋದು ಸುಳ್ಳು. ಮೊದಲನೇ ಸುಳ್ಳು ನೋಡಿ ಯಾವುದು ಅಂತ ಹೇಳ್ಕೊಂಬರ್ತೀವಿ. ಅನನ್ಯ ಭಟ್ ಅನ್ನೋದು ಸುಳ್ಳು, ಮೆಡಿಕಲ್ ಓದಿದ್ದು ಅನ್ನೋದು ಸುಳ್ಳು. ಅದಾದ ಬಳಿಕ ಫೋಟೋವನ್ನು ತೋರಿಸಿ ಇದು ನನ್ನದೇ ಮಗಳು ಅನನ್ಯ ಭಟ್ ಅಂತ ಹೇಳಿದ್ರು, ಅದು ಕೂಡ ಸುಳ್ಳು ಅಂತ ಪ್ರೂವ್ ಮಾಡಿದ್ರು ನಿಮ್ಮ ರಿಪಬ್ಲಿಕ್ ಕನ್ನಡ. ಅನನ್ಯ ಭಟ್ ಅಲ್ಲ, ವಾಸಂತಿ ಅಂತ ಕೂಡ ಹೇಳಿದ್ವಿ. ವಾಸಂತಿ ಯಾರು? ಶ್ರೀವತ್ಸ ಅವರ ಹೆಂಡತಿ. ಬೆಂಗಳೂರಲ್ಲಿ ಕೇರ್ ಟೇಕರ್ ಆಗಿದ್ರಲ್ಲ, ಅವರ ಸೊಸೆಯ ಫೋಟೋವನ್ನು ತೋರಿಸಿ ತನ್ನದೇ ಮಗಳು ಅಂತ ತೋರಿಸಿದ್ರು. ಈಗ ಆ ಸುಳ್ಳಿನ ಕಟ್ಟುಕತೆಯ ಸಾಲಿಗೆ ಮತ್ತೊಂದು ಸುಳ್ಳನ್ನು ಹೇಳಿದ್ದಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದೆ. ಅಸಲಿಗೆ ಅರವಿಂದ್ ವಿಮಲಾ ಅನ್ನೋ ಕತೆ ಕೂಡ ಸುಳ್ಳು. ಇದೀಗ ಇದರ ಕಥೆ, ಚಿತ್ರಕಥೆ, ನಿರ್ದೇಶನದ ಸೂತ್ರಧಾರಿ ಯಾರು ಅನ್ನೋದು ಗೊತ್ತಾಗಿದೆ. ಇಡೀ ಕತೆ ಹೆಣೆದಿದ್ದು ಬೇರೆ ಯಾರು ಅಲ್ಲ, ಗಿರೀಶ್ ಮಟ್ಟಣ್ಣವರ್. SIT ಮುಂದೆ ಎಲ್ಲಾ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಸುಜಾತಾ ಭಟ್. ಸುಜಾತಾ ಭಟ್ ಅವರು ಕೇಳ್ತಾರಂತೆ, SIT ಅವರು ಅವ್ರನ್ನ ಕೇಳ್ತಾರಂತೆ, ಅನನ್ಯ ಭಟ್ ನಿಮ್ಮ ಮಗಳಲ್ಲ, ಓಕೆ. ಫೋಟೋ ತೋರಿಸಿದ್ದು ಅವ್ರದ್ದಲ್ಲ, ಓಕೆ. ಈ ಹೊಸ ಸೇರ್ಪಡೆ ಆಯ್ತಲ್ಲ ಅರವಿಂದ್ ಮತ್ತೆ ವಿಮಲಾ, ಯಾರೇ ಇದು ಅಂತ ಕೇಳ್ತಾರಂತೆ. ಆಗ ಪಾಪ ಅಜ್ಜಿ ಹೇಳಿದ್ರಂತೆ, ಇಲ್ಲ ಸರ್ ಅದು ಕೂಡ ಸುಳ್ಳು, ನಾನೇನು ಮಾಡಲಿ, ಅವ್ರು ಹೇಳಿದ್ರು ಇದೇ ಥರ ಹೇಳಬೇಕು ಅಂತೇಳಿ ಬಾಯ್ಪಾಠ ಮಾಡಿಸಿದ್ರು, ನನ್ನಲ್ಲಿ ಬಾಯ್ಪಾಠ ಮಾಡಿಸಿದ್ರು, ಹಾಗಾಗಿ ನಾನು ಹೇಳಬೇಕಾಗಿ ಬಂತು, ಕ್ಷಮಿಸ್ಬಿಡಿ. ನೋಡಿ ಪಾಪ ನೀವು ಅಂತಿದ್ರಲ್ಲ ಆ ಅಜ್ಜಿನ ಇಟ್ಕೊಂಡು ಮಾಧ್ಯಮದವ್ರು ಇನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತೇಳಿ, ನಿಮಗೆ ಒಂದು ಗೊತ್ತಾಗಲಿ, ಅಜ್ಜಿನ ಇಟ್ಕೊಂಡು ನಾವಲ್ಲ ಸರ್ ಆಟ ಆಡ್ತಾ ಇರೋದು. ನಮಗೆ ಆ ಅಜ್ಜಿ ಮೇಲೆ ಗೌರವ ಇದೆ. ಆ ಅಜ್ಜಿಯನ್ನು ಇಟ್ಕೊಂಡು ಯಾರೆಲ್ಲ ಆಕೆನ ಕತೆಯನ್ನು ಕಟ್ಟಿ ಆಕೆಯಿಂದ ಬಾಯ್ಪಾಠ ಮಾಡಿ ಹೇಳ್ಸಿದ್ರಲ್ಲ, ಅವ್ರ ಬಗ್ಗೆ ನೀವು ಮಾತಾಡಿ. ಆಯಿತು, ಚಾಲೆಂಜ್ ಮಾಡ್ತೀನಿ, ನಾನು ಹೇಳ್ಸಿಲ್ಲ ಅವ್ರ ಕೆನೆಗೆ ಅಂತ ಹೇಳಿ ಪ್ರೂವ್ ಮಾಡಲಿ ಗಿರೀಶ್ ಮಟ್ಟಣ್ಣ ಅವರು. SIT ಮುಂದೆ ಅಜ್ಜಿ ಇದೇ ಮಾತನ್ನು ಹೇಳಿದ್ದಾರೆ, ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. ನಾನು ಹೇಳಿದೆಲ್ಲವೂ ಕೂಡ ಸುಳ್ಳು, ನಾನು ಕನ್ಫೆಸ್ ಆಗ್ತೀನಿ ಅಂತ ಹೇಳಿದಾರಂತೆ. ಅಜ್ಜಿ ಮೂಲಗಳಿಂದ ನಮಗೆ ಸಿಕ್ಕಿರುವಂಥ ಮಾಹಿತಿ, ಅಜ್ಜಿನೇ ಹೇಳಿರೋದೆಲ್ಲ, ನಾನು ಹೇಳಿದೆಲ್ಲ ಸುಳ್ಳು ಅಂತೇಳಿ. ಅನನ್ಯ ಭಟ್ ಸುಳ್ಳು, ಫೋಟೋ ಸುಳ್ಳು, 1 ತಿಂಗಳ ಮಗು ಅನ್ನೋದು ಸುಳ್ಳು, ಕೆರೆಯಲ್ಲಿ ಬಿಟ್ಟಿದ್ದೆ ಅನ್ನೋದು ಸುಳ್ಳು, ಮದುವೆ ಆಗಿದೆ ಅನ್ನೋದು ಸುಳ್ಳು. ಈಗ ವಿಮಲಾ ಅರವಿಂದ್ ಅನ್ನೋರು ಕೂಡ ಸುಳ್ಳೇ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಇದು ಟ್ರಯಲ್ ಅಲ್ಲ, ರಿಯಲ್ ಕಹಾನಿ, ಸುಳ್ಳಿನ ಕಂತೆಯ ಕಹಾನಿ. ನೆಕ್ಸ್ಟ್ ಸುದ್ದಿ ಗಮನಕ್ಕೆ. ಅನನ್ಯ ಭಟ್ ನನ್ನ ಮಗಳು ಎಂದು ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳಿದ್ದ ಮ್ಯಾಜಿಕ್ ಅಜ್ಜಿ ಇದೀಗ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸುಜಾತಾ ಭಟ್ SIT ಮುಂದೆ ಬೆಚ್ಚಿಟ್ಟಿರುವ ಮಾಹಿತಿಯಿಂದ ಮತ್ತೊಬ್ಬ ಯೂಟ್ಯೂಬರ್ಗೆ ಸಂಕಷ್ಟ ಎದುರಾಗಿದೆ. ನೋಡ್ಕೊಂಬ. ಬುರುಡ ಗ್ಯಾಂಗ್ ಜೊತೆ ಸುಜಾತಾ ಭಟ್ ಲಿಂಕ್. ಯೂಟ್ಯೂಬರ್ ಹೆಸರು ಬಾಯ್ಬಿಟ್ಟ ಮ್ಯಾಜಿಕ್ ಅಜ್ಜಿ.
ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸಿಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಹೋಗ್ತಿದೆ. ಎಸ್ಐಟಿ ತನಿಖೆ ತೀವ್ರಗೊಂಡಿದ್ದು ಸ್ಫೋಟಕ ರಹಸ್ಯಗಳು ಬಯಲಾಗ್ತಾ ಇವೆ. ಮ್ಯಾಜಿಕ್ ಅಜ್ಜಿಗೆ ತನಿಖಾ ತಂಡ ಸಖತ್ ಡ್ರಿಲ್ ನಡೆಸಿದಂತೆ ಒಂದೊಂದೇ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಇದೀಗ ಯೂಟ್ಯೂಬರ್ ಹೆಸರು ಕೂಡ ಬಾಯ್ಬಿಟ್ಟಿದ್ದಾರೆ ಸುಜಾತಾ ಭಟ್. ಯೂಟ್ಯೂಬ್ ಸಂದರ್ಶನಗಳಲ್ಲಿ ಅನನ್ಯ ಭಟ್ ಹೆಸರು ಹೇಳಿಕೊಂಡು ಕಣ್ಣೀರು ಹಾಕ್ತಿದ್ದ ಸುಜಾತಾ ಭಟ್ ಯುನೈಟೆಡ್ ಮೀಡಿಯಾ ಯೂಟ್ಯೂಬರ್ ಅಭಿಷೇಕ್ ಹೆಸರನ್ನ ಹೇಳಿದ್ದಾರೆ. ಈತ ಕಳೆದ 4-5 ತಿಂಗಳ ಹಿಂದೆಯೇ ಸುಜಾತಾರ ಸಂದರ್ಶನ ಮಾಡಿ ತನ್ನ ಯೂಟ್ಯೂಬ್ನಲ್ಲಿ ಹಂಚಿಕೊಂಡಿದ್ದ. ಬೆಂಗಳೂರಿಗೆ ತೆರಳಿ ಸುಜಾತಾ ಭಟ್ ಭೇಟಿಯಾಗಿ ಸಂದರ್ಶನ ಕೂಡ ಮಾಡಿದ್ದ. ಅಭಿಷೇಕ್ ಮೂಲಕವೇ ಈಕೆಗೆ ಧರ್ಮಸ್ಥಳದಲ್ಲಿ ಕೆಲವರ ಲಿಂಕ್ ಸಿಕ್ಕಿತಂತೆ. ಈ ಅಭಿಷೇಕ್ ಎಂಬಾತ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಅಂತ ವಿಡಿಯೋ ಮಾಡಿದ್ದ. ಬಯಲಾದಂತಹ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಹೆಸರಿನಲ್ಲಿ ಸುಜಾತಾ ಭಟ್ ಸಂದರ್ಶನ ಮಾಡಿದ್ದ. ಈ ಸಂದರ್ಶನದ ಮೂಲಕವೇ ಅನನ್ಯ ಭಟ್ ಕತೆ ಹುಟ್ಟಿತ್ತು ನೋಡಿ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಕೂಡ ನಡೆದಿತ್ತು. ಇದಾದ ಬಳಿಕ ಬುರುಡೆ ಗ್ಯಾಂಗ್ ಜೊತೆಗೆ ಸುಜಾತಾ ಭಟ್ ಸೇರಿಕೊಂಡ್ರಂತೆ. ಸಾಮಾಜಿಕ ಕಾರ್ಯಕರ್ತ ಜಯಂತ್ ಟಿ ಹಾಗೂ ಅಭಿಷೇಕ್ ಮೂಲಕ ಈಕೆ ಕೆಲವರನ್ನ ಸಂಪರ್ಕ ಮಾಡಿದ್ರು ಎಂಬ ಸ್ಫೋಟಕ ಮಾಹಿತಿಯನ್ನ ಹೇಳಿದ್ದಾಳೆ. ಸಮೀರ್ ಬಳಿಕ ಅಭಿಷೇಕ್ಗೂ ಸಂಕಷ್ಟ. ಬಿ ಗ್ಯಾಂಗ್ ಬುರುಡೆ ಸ್ಟೋರಿಗೆ ಸುಜಾತಾ ಭಟ್ರನ್ನ ಬಳಸಿಕೊಂಡ್ರು ಎನ್ನಲಾಗ್ತಿದೆ. ಮಗಳ ಅಸ್ಥಿಪಂಜರ ಸಿಕ್ಕರೆ ಕೊಡಿ ಅಂತ ಬುರುಡೆ ಗ್ಯಾಂಗ್ ಎಸ್ಐಟಿಗೆ ದೂರು ಕೊಡಿಸಿತ್ತು ಅಂತ ಸ್ವತಃ ಸುಜಾತಾ ಭಟ್ ಹೇಳಿಕೊಂಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಬಳಿಕ ಇದೀಗ ಅಭಿಷೇಕ್ ಸಂಕಷ್ಟ ಎದುರಾಗುವ ಭೀತಿ ಶುರುವಾಗಿದೆ. ಯೂಟ್ಯೂಬ್ನಲ್ಲಿ ಧರ್ಮಸ್ಥಳದ ವಿರುದ್ಧ ನಿರಾಧಾರವಾಗಿ ಮಾಹಿತಿ ಪ್ರಸಾರ ಮಾಡಿದವರಿಗೆ ಇದೀಗ ನಡುಕ ಶುರುವಾಗಿದೆ. ಯಾವ ಕ್ಷಣದಲ್ಲಾದರೂ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಕರೆಯುವ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನನ್ನ ಮಗಳು ಕಾಣಿಸ್ತಿಲ್ಲ, ಧರ್ಮಸ್ಥಳಕ್ಕೆ ಹೋದವಳು ವಾಪಸ್ ಬರಲೇ ಇಲ್ಲ ಅಂತ ಕಣ್ಣೀರಿಟ್ಕೊಂಡೆ ದೂರನ್ನ ಕೊಟ್ಟಿದ್ದ ಸುಜಾತಾ ಭಟ್. ಮುಂದೇನಾಯ್ತು ರಿಪೋರ್ಟ್. ಮ್ಯಾಜಿಕ್ ಅಜ್ಜಿಗೆ ಕೈಕೊಟ್ಟ ಬುರುಡೆ ಗ್ಯಾಂಗ್. ಸುಳ್ಳು ಹೇಳಿ ಏಕಾಂಗಿಯಾದ ಸುಜಾತಾ ಭಟ್. ಅನನ್ಯ ಭಟ್ ಕೇಸ್ನಲ್ಲಿ ಸುಜಾತಾ ಭಟ್ ಏಕಾಂಗಿಯಾಗಿದ್ದಾರೆ. ಸುಜಾತಾ ಭಟ್ ಬೆನ್ನಿಗಿದ್ದ ಬುರುಡೆ ಗ್ಯಾಂಗ್ನ ಯಾವ ಸದಸ್ಯರು ಈಗ ಜೊತೆಗಿಲ್ಲ. ಅಸಲಿಯತ್ತು ಬಯಲಾದ ಬಳಿಕ ಎಲ್ಲರೂ ಕೈ ಎತ್ತಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಸುಜಾತಾ ನಮ್ಮ ಹೋರಾಟದಲ್ಲಿ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಅವ್ರು ನಮ್ಮ ಹೋರಾಟದಲ್ಲಿ ಇಲ್ಲ, ಅವ್ರು ಯಾರೋ ಅವ್ರಿಗೆ ಅನ್ಯಾಯ ಆಗಿ ಬಂದಿದ್ದಾರೆ. ಅಂದ್ರೆ ನೀವು ಅವ್ರು ಕೊಡ್ತಾರೆ, ನಾವಲ್ಲ. ಅಲ್ಲ, ನೀವು ಅವರನ್ನು ನಂಬಿ ನಾವು ನಂಬಲಿಲ್ಲಪ್ಪ. ನಾವ್ ಯಾಕೆ ನಂಬಿ? ನಾವು ಸೌಜನ್ಯ ಹೋರಾಟ. ಮೊದಲು ಸುಜಾತಾ ವಕೀಲರ ಜೊತೆ ಕಾರಲ್ಲಿ ಬಂದು ದೂರು ಕೊಟ್ಟಿದ್ರು. ನಂತರ ಆಕೆಯೇ ಅನನ್ಯ ಅಂತ ಫೋಟೋ ತೋರಿಸಿದ್ರು. ಆದ್ರಿಂದ ಸುಜಾತಾ ಭಟ್ ಜೊತೆಗಿದ್ದ ವಕೀಲರು ಕಾಣಿಸ್ತಾ ಇಲ್ಲ. ಅಂದು ಕಾರಲ್ಲಿ ಎಂಟ್ರಿ ಕೊಡ್ತಾ ಇದ್ದ ಅಜ್ಜಿ ಈಗ ಆಟೋದಲ್ಲಿ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಅಸಲಿಗೆ ಮ್ಯಾಜಿಕ್ ಅಜ್ಜಿ ಗ್ಯಾಂಗ್ ಮುಂದೆ ಹೇಳಿದ್ದೊಂದು, ಮಾಧ್ಯಮಗಳ ಮುಂದೆ ಹೇಳಿದ್ದೊಂದು. ಈಗ ಎಸ್ಐಟಿ ಮುಂದೆ ಮಾಡಿದ ತಪ್ಪು ಒಪ್ಪಿಕೊಂಡಿದ್ದಾರೆ. ಇದರಿಂದಾಗಿ ಬುರುಡೆ ಗ್ಯಾಂಗ್ಗೆ ಭಾರಿ ಹಿನ್ನಡೆಯಾಗಿದ್ದು ಸುಜಾತಾರನ್ನ ಇಡೀ ಗ್ಯಾಂಗ್ ದೂರ ಇಟ್ಟಿದೆ. ಮೊದಲು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ವಾಸ್ತವ್ಯ ಇರ್ತಾ ಇತ್ತು. ಈಗ ಅಲ್ಲಿಂದ ಹೊರ ಹಾಕಿದ್ದು ಈಗ ಸುಜಾತಾ ಲಾಡ್ಜ್ನಲ್ಲಿ ಇರ್ತಾರಂತೆ. ಸುಜಾತಾ ಭಟ್ಗೆ ಬುರುಡೆ ಗ್ಯಾಂಗ್ ಕೈಕೊಟ್ಟಿದ್ದು ಮಾಡಿದ ತಪ್ಪಿಗೆ ಮ್ಯಾಜಿಕ್ ಅಜ್ಜಿ ಇಳಿ ವಯಸ್ಸಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗಿರೀಶ್ ಮಟ್ಟಣ್ಣವರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತೆಯೊಬ್ಬರು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಈ ರಿಪೋರ್ಟ್ ಮಾಡಿ. ಗಿರೀಶ್ ಮಟ್ಟಣ್ಣವರ ವಿರುದ್ಧ ಮತ್ತೊಂದು ಕಂಪ್ಲೇಂಟ್. ವಿಡಿಯೋ ಸಮೇತ ಮಹಿಳಾ ಆಯೋಗಕ್ಕೆ ದೂರು. ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹರಿಬಿಡ್ತಿದ್ದ ಸಾಮಾಜಿಕ ಕಾರ್ಯಕರ್ತ ಹಾಗೂ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟಣ್ಣವರ್ಗೆ ಹೊಸ ಸಂಕಷ್ಟ ಶುರುವಾಗಿದೆ. ಕೆಲ ಪ್ರಕರಣದಲ್ಲಿ ಸಿಲುಕಿ ಬೆಳ್ತಂಗಡಿ ಠಾಣೆಗೆ ಅಲೆದಾಡ್ತಿರೋ ಮಟ್ಟಣ್ಣವರ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ.
ಮಟ್ಟಣ್ಣವರ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರ್ನಾಥ್ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ. 10ಕ್ಕೂ ಹೆಚ್ಚು ಮಹಿಳೆಯರ ಜೊತೆ ಆಗಮಿಸಿ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆ ಮಾಡಲಾಗಿದೆ. ಗಿರೀಶ್ ಮಟ್ಟಣ್ಣವರ ವಿರುದ್ಧ ಮಹಿಳಾ ಭಕ್ತರು ಸಿಡಿದೆದ್ದಿದ್ದು ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆಗಳು ನಡೆಯುತ್ತಿವೆ. ಅಂಥ ಮದುವೆ ಬಗ್ಗೆ ಮಟ್ಟಣ್ಣವರ್ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. ಧರ್ಮಸ್ಥಳ ಭಕ್ತರ ಬಗ್ಗೆಯೂ ಹೀನವಾಗಿ ಮಾತನಾಡಿದ್ದಾರೆ. ಕೆಲವರು ಹರಕೆ ಹೊತ್ತು ಧರ್ಮಸ್ಥಳದಲ್ಲಿ ಮದುವೆ ಆಗ್ತಾರೆ. ಸಾವಿರಾರು ಜನ ಮದುವೆಯಾಗಿ ಉತ್ತಮ ಜೀವನ ನಡೆಸುತ್ತಿದ್ದಾರೆ. ಅಂಥ ಹೆಣ್ಣು ಮಕ್ಕಳನ್ನ ಮಟ್ಟಣ್ಣವರ್ ಅವಮಾನಿಸಿದ್ದಾರೆ ಅಂತ ದೂರಿನಲ್ಲಿ ಹೇಳಲಾಗಿದೆ. ಮಟ್ಟಣ್ಣನವರ್ ನನಗೆ ಎಲ್ಲವನ್ನೂ ಹೇಳಿಕೊಟ್ಟಿದ್ದು. ಮಟ್ಟಣ್ಣನವರ ವಿರುದ್ಧ ಸುಜಾತಾ ಭಟ್ ಹೇಳಿಕೆ. ಅನನ್ಯ ಮಿಸ್ಸಿಂಗ್ ಕೇಸ್ನಿಂದ ಮಟ್ಟಣ್ಣವರಿಗೆ ಟ್ರಬಲ್ ಶುರುವಾಗಿದೆ. ಮಟ್ಟಣ್ಣವರ್ ನನಗೆ ಎಲ್ಲವನ್ನ ಹೇಳಿಕೊಟ್ಟಿದ್ದು, ದೆಹಲಿಗೆ ಕರೆದುಕೊಂಡು ಹೋಗಿದ್ರು ಅಂತ ಸುಜಾತಾ ಭಟ್ ಹೇಳಿದ್ದು, ಗಿರೀಶ್ ಮಟ್ಟಣ್ಣವರಿಗೆ ಎಸ್ಐಟಿ ನೋಟಿಸ್ ನೀಡೋ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು ನಡೆದ ರಿಪಬ್ಲಿಕ್ ಸಮಿಟ್ನಲ್ಲಿ ಹಲವು ಗಣ್ಯರು ಧರ್ಮಸ್ಥಳ ವಿವಾದದ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ಅವರೇನೆಲ್ಲ ಹೇಳಿದ್ರು ಅಂತ ಕೇಳ್ಕೊಂಬಾರ. ಶಿವ ಆಗಲಿ ಅಥವಾ ಮಕ್ಕಮದೀನದಲ್ಲಿರೋನ ದೇವರಾಗಲಿ ಅಥವಾ ನಿಮ್ಮ ಚರ್ಚಲ್ಲಿರೋ ದೇವರಾಗಲಿ ಬುದ್ಧ ಆಗಲಿ ಯಾರನ್ನು ಬನ್ನಿ ಅಂತ ಕರೀಲಿಲ್ಲ. ನಾವು ಹೋಗಿ ಬರೋರು ಪರ್ಮನೆಂಟ್ ಅಲ್ಲ, ಅಲ್ಲಿರೋ ಶಿವ ಪರ್ಮನೆಂಟ್. ಅವನನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹೊಡೆದು ಅಲ್ಲಾಡಿಸ್ಲಿಕ್ಕೆಲ್ಲ ಸಾಧ್ಯ ಇಲ್ಲ. ಅವನಿಗೆ ಹೆಸರೇ ಇದೆ, ಏನು ನಿರಂಜನ, ನಿರ್ಲಿಪ್ತ, ನಿರ್ಭಾವ. ಕ್ಲೇಮರ್ ಹಾಕ್ತಾನೆ ಏನಂದರೆ ಇಲ್ಲಿ ಬರುವಂಥ ಪಾತ್ರಗಳೆಲ್ಲ ಕಾಲ್ಪನಿಕವಾದದ್ದು, ಇವ್ಯಾವು ಸತ್ಯಕ್ಕೆ ಹತ್ತಿರದಲ್ಲ ಅಂತೇಳಿ. ನಮ್ಮ ಜನ 6 ಸೆಕೆಂಡ್ ನೋಡಲೇ ಇಲ್ಲ, 6 ನಿಮಿಷದ ವಿಡಿಯೋ ಶೇರ್ ಮಾಡೇ ಮಾಡಿದ್ರು. ಇದಾಗಿದ್ದು ಮಾರನೇ ದಿನ ಚರ್ಚೆ ಏನು ಗೊತ್ತಾ, ಧರ್ಮಸ್ಥಳದಲ್ಲಿ ಜನ ಕಮ್ಮಿ, ಮಹಿಳೆಯರು ಹೋಗೋದಕ್ಕೆ ಧರ್ಮಸ್ಥಳ ಸೇಫಾ, ಈ ಥರದ್ದೆಲ್ಲ ಚರ್ಚೆ ಮಾಡಿ ನೀವು ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಹಿಂದೂಗಳಿಂದ ದೂರ ಮಾಡ್ತಿರೋದು ಕಾರಣ ಏನಂದರೆ ನೀವು ಒಟ್ಟಿಗೆ ನಾಗರಿಕತೆನ ಹಾಳು ಮಾಡಬೇಕು ಅಂತಿದ್ದೀರಿ. ಈ ನಾಗರಿಕತೆ ವಿರುದ್ಧ ನೀವು ನಡೆಸ್ತಿರುವಂಥ ಷಡ್ಯಂತ್ರ ಬಿಟ್ಟರೆ ಇನ್ನೇನೂ ಇಲ್ಲ. ಅಥವಾ ಮನೆಗಳ್ಳತನದ ಆರೋಪ ಮಾಡಿ ಕಾಂಗ್ರೆಸ್ ಹೋರಾಡ್ತಾ ಇದೆ. ಆದರೆ ಅದೇ ಪಕ್ಷದ ನಾಯಕರೇ ಮತಗಳ್ಳತನದ ಬಗ್ಗೆ ಕೆಲವು ಸ್ಫೋಟಕ ಮಾಹಿತಿಗಳನ್ನು ರಿವೀಲ್ ಮಾಡ್ತಿದ್ದಾರೆ. ಆ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯನವರೇ ಸೇರಿದ್ದಾರೆ. 91ನೇ ಇಸ್ವಿನಲ್ಲಿ ಪಾರ್ಲಿಮೆಂಟ್ ನಿಂತಿದ್ದೆ, ನಾನು ಸೋತ್ಬಿಟ್ಟೆ. ಅದು ಮೋಸದಿಂದ ಸೋತೆ ಅಂತ ಇಟ್ಟಿದ್ದೆ ನಾನು. 1991ರಲ್ಲಿಯೇ ನಡೆದಿತ್ತಂತೆ ಮತಕಳ್ಳತನ. ಕಾಂಗ್ರೆಸ್ ವಿರುದ್ಧವೇ ಸಿಎಂ ಸಿದ್ದು ಆರೋಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತಗಳ್ಳತನ ಬಗ್ಗೆ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. 1991ರ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದಾಗ ಸೋತ ಬಗ್ಗೆ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ನನ್ನ ಸೋಲು ಮತಗಳ್ಳತನ, ಮೋಸದಿಂದ ಆಗಿರಬಹುದು ಎನ್ನುವ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧವೇ ಆರೋಪ ಮಾಡಿದ್ದಾರೆ. ಆಮೇಲೆ ನಾನು 91ನೇ ಇಸ್ವಿನಲ್ಲಿ ಪಾರ್ಲಿಮೆಂಟ್ ನಿಂತಿದ್ದೆ, ನಾನು ಸೋತ್ಬಿಟ್ಟೆ. ಅದು ಮೋಸದಿಂದ ಸೋತೆ ಅಂತ ಇಟ್ಟಿರೋಣ. ಆಗ ಇವ್ರ ಕಲೆ ಕೇಸ್ ಹಾಕ್ಸಿದೆ ನಾನು. LG ಅವನೂರವರು ಕೂಡ ಆರ್ಗ್ಯುಮೆಂಟ್ ಮಾಡಿದ್ರು. ಇವರು ಡ್ರಾಫ್ಟಿಂಗ್ ಎಲ್ಲ ಇವರೇ ಮಾಡಿದರು. ಆಮೇಲೆ ಅದರಲ್ಲಿ ₹1 ಫೀಸು ತಗೊಳ್ಳದೆ ಮಾಡಿದ್ರು. 1991 ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅನ್ವಾರಿ ಬಸವರಾಜ್ ಪಾಟೀಲ್ 2,41,176 ಮತ ಪಡೆದಿದ್ರು. ಜೆಡಿಎಸ್ನ ಸಿದ್ದರಾಮಯ್ಯ 2,29,979 ಮತಗಳನ್ನು ಪಡೆದು 11,197 ಮತಗಳಿಂದ ಸೋತಿದ್ರು. ಕಾಂಗ್ರೆಸ್ ಮತಗಳ್ಳತನ ಬಯಲು ಮಾಡಿದ ಸಿದ್ದು
1991ರಲ್ಲಿ ಕಾಂಗ್ರೆಸ್ನಿಂದಲೇ ಮೋಸ ಹೋಗಿ ಸೋತಿದ್ದೇನೆ ಎಂದು ಒಪ್ಪಿಕೊಂಡಿರುವ ನೀವು ಈಗ ರಾಹುಲ್ ಗಾಂಧಿ ಓಟಧಿಕಾರ ಯಾತ್ರೆಯಲ್ಲಿ ಯಾವ ಮುಖ ಇಟ್ಟುಕೊಂಡು ಭಾಗವಹಿಸುತ್ತೀರಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮತಗಳ್ಳತನವನ್ನ ಬಯಲು ಮಾಡಿದ ಸಿದ್ದರಾಮಯ್ಯ. 1991ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಲೋಕಸಭೆಗೆ ಸ್ಪರ್ಧಿಸಿದ್ದು ಎಲ್ಲಿಂದ? ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ. ಯಾವ ಪಕ್ಷದಿಂದ? ಜನತಾದಳ ಪಕ್ಷದಿಂದ. ಸಿದ್ದರಾಮಯ್ಯನವರನ್ನ ಮೋಸದಿಂದ ಸೋಲಿಸಿದ್ದು ಯಾರು? ಕಾಂಗ್ರೆಸ್ ಪಕ್ಷ. ಮಾಜಿ ಸಚಿವ ರಾಜಣ್ಣರನ್ನು ಮತಗಳ್ಳತನದ ಆರೋಪದ ಬಗ್ಗೆ ಸತ್ಯ ಹೇಳಿದ್ದಕ್ಕಾಗಿ ಸಂಪುಟದಿಂದ ವಜಾಗೊಳಿಸಲಾಗಿತ್ತು. ಆದರೆ ಸಿದ್ದರಾಮಯ್ಯರಂತರ ನಾಯಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವ ಧೈರ್ಯವನ್ನು ಕಾಂಗ್ರೆಸ್ ತೋರಲ್ಲ ಎಂದು ಬಿಜೆಪಿ ಟೀಕಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಿಲ್ಲಿಂಗ್ ಸ್ಟಾರ್ ಮತ್ತೆ ಜೈಲು ಸೇರಿದ್ದಾನೆ. ಈಗಾಗಲೇ ಜಾಮೀನು ರದ್ದಾಗಿ 7 ಮಂದಿ ಕಂಬಿ ಹಿಂದೆ ಕೂತಿದ್ದು, ಬೇಲ್ ಮೇಲೆ ಹೊರಗಿದ್ದ 5 ಆರೋಪಿಗಳಿಗೆ ಸಂಕಷ್ಟ ಎದುರಾಗಿದೆ. ಮತ್ತೆ ಸದ್ದು ಮಾಡ್ತಿದೆ ರೇಣುಕಾಸ್ವಾಮಿ ಕೇಸ್. ಮತ್ತೆ 5 ಅಂದರ್ ಆಗೋದು ಫಿಕ್ಸ್. ಪಟ್ಟಣಗೆರೆ ಶೆಡ್ನಲ್ಲಿ ಬದುಕಿದ್ದಾಗಲೇ ನರಕ ಕಂಡು ಬರ್ಬರವಾಗಿ ಹತ್ಯೆಯಾದ ರೇಣುಕಾಸ್ವಾಮಿ ಕೇಸ್ ಮತ್ತೆ ಸದ್ದು ಮಾಡ್ತಿದೆ. ಕಾನೂನಿನ ಕುಣಿಕೆಯಿಂದ ಪಾರಾದೆ ಎಂದು ವಿದೇಶದಲ್ಲಿ ಮಜಾ ಮಾಡ್ತಿದ್ದ ಕಿಲ್ಲಿಂಗ್ ಸ್ಟಾರ್ ಮತ್ತೆ ಕಂಬಿ ಹಿಂದೆ ಕೂರುವಂತಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಡಿ ಗ್ಯಾಂಗ್ಗೆ ಅಸಲಿ ಸೆರೆವಾಸ ಶಿಕ್ಷೆ ಶುರುವಾಗಿದೆ. ಜೈಲು ಕಠಿಣ ರೂಲ್ಸ್ಗಳಿಂದ ದರ್ಶನ್ ಅಂಡ್ ಗ್ಯಾಂಗ್ ಪತರಗುಟ್ಟಿದೆ. ನಟ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಪ್ರದೂಷ್, ಅನುಕುಮಾರ್ ಮತ್ತು ಜಗದೀಶ್ ಜಾಮೀನು ರದ್ದಾಗಿ ಜೈಲು ಸೇರಿದ ಬಳಿಕ ಉಳಿದ ಆರೋಪಿಗಳಿಗೂ ಸಂಕಷ್ಟ ಶುರುವಾಗಿದೆ. 5 ಮಂದಿಗೆ ಜೈಲೂಟ ಫಿಕ್ಸ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 17 ಆರೋಪಿಗಳಿದ್ದು, ದರ್ಶನ್, ಪವಿತ್ರ ಸೇರಿ 7 ಜನರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇದೀಗ ಈ ಪ್ರಕರಣದ 3 ಆರೋಪಿಗಳ ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ನಂದೀಶ್, ಧನ್ರಾಜ್ ಮತ್ತು ವಿನಯ್ ರಾವ್ ಬೇಲ್ ರದ್ದು ಕೋರಿ ಸರ್ಕಾರದ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದು, ಆಗಸ್ಟ್ 28ರಂದು ಅರ್ಜಿ ವಿಚಾರಣೆ ನಡೆಸಿ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಪೀಠ ಆರೋಪಿಗಳ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲು ಸೂಚನೆ ನೀಡಿ ವಿಚಾರಣೆಯನ್ನ ಮುಂದೂಡಿದೆ. 7 ಮಂದಿಯ ಜಾಮೀನು ರದ್ದತಿಯಿಂದ ಉಳಿದವರಿಗೆ ಟೆನ್ಷನ್ ಶುರುವಾಗಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ಇದ್ದ ಮತ್ತಿಬ್ಬರು ಆರೋಪಿಗಳಿಗೆ ಸಂಕಷ್ಟ ಎದುರಾಗಿದೆ. A3 ಪವನ್ ಹಾಗೂ A4 ರಾಘವೇಂದ್ರನಿಗೂ ಡವಡವ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಅವರು ಸದ್ಯ ಜಪಾನ್ ಭೇಟಿಯಲ್ಲಿದ್ದಾರೆ. ಈ ಸಮಯದಲ್ಲಿ ಭಾರತದಲ್ಲಿ E10 ಶಿಂಕನ್ಸೆನ್ ಬುಲೆಟ್ ರೈಲು ತಯಾರಿಕೆಯ ಕುರಿತು 2 ದೇಶಗಳ ನಡುವೆ ಒಪ್ಪಂದದ ಸಾಧ್ಯತೆ ನಿರೀಕ್ಷಿಸಲಾಗಿದೆ. ಹಾಗಿದ್ರೆ E10 ಶಿಂಕನ್ಸೆನ್ ರೈಲು ವಿಶೇಷ ಏನು? ಎಷ್ಟು ವೇಗವಾಗಿ ಓಡುತ್ತೆ ಅನ್ನೋದು ಗೊತ್ತಾ? ಈ ವರದಿ. ಭಾರತಕ್ಕೆ ಬರಲಿದೆ ಬಿರುಗಾಳಿ ವೇಗದ ಬುಲೆಟ್ ಟ್ರೈನ್. ವಿಮಾನಕ್ಕಿಂತಲೂ ಫಾಸ್ಟ್, ಗಂಟೆಗೆ 400 ಕಿಲೋಮೀಟರ್ ಸ್ಪೀಡ್. ಪ್ರಧಾನಿ ನರೇಂದ್ರ ಮೋದಿ ಜಪಾನ್ ಪ್ರವಾಸದಲ್ಲಿದ್ದಾರೆ. ಈ ಪ್ರವಾಸದಲ್ಲಿ ದೇಶವೇ ಮೆಚ್ಚುವಂತ ಒಂದು ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ. ಈಗಾಗಲೇ ಭಾರತದ ರೈಲು ಮತ್ತು ರಸ್ತೆ ಯೋಜನೆಗಳಲ್ಲಿ ಜಪಾನ್ ಕೋಟಿ ಕೋಟಿ ಹೂಡಿಕೆ ಮಾಡುತ್ತಿದೆ. ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಯೋಜನೆಗೂ ಹಣ ಹೂಡಿದೆ. ಇದರ ಮಧ್ಯೆ ಹೊಸ ಬುಲೆಟ್ ರೈಲು ತಂತ್ರಜ್ಞಾನದ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ಪೀಳಿಗೆಯ ಬುಲೆಟ್ ರೈಲಿನ ಉತ್ಪಾದನೆಯು ಭಾರತದಲ್ಲಿ ಆರಂಭವಾಗಬಹುದು. ಜಪಾನ್ ಭೇಟಿಯಲ್ಲಿರುವ ಪ್ರಧಾನಿ ಮೋದಿ ಜಪಾನ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಬಹುದು ಎನ್ನಲಾಗಿದೆ. ಭಾರತಕ್ಕೆ E10 ಶಿಂಕಾನ್ಸೆನ್ E10 ಬುಲೆಟ್ ರೈಲನ್ನು ಜಪಾನ್ನ ಅಲ್ಫಾ ಎಕ್ಸ್ ಅಭಿವೃದ್ಧಿಪಡಿಸಿದೆ. ಭಾರತೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ರೈಲನ್ನು ವಿಶೇಷವಾಗಿ ವಿನ್ಯಾಸ ಮಾಡಲಾಗಿದೆ. ಅಹಮದಾಬಾದ್ ಮುಂಬೈ ಹೈಸ್ಪೀಡ್ ಬುಲೆಟ್ ರೈಲು ಯೋಜನೆಗೆ
ಬಲ ನೀಡಲಿದೆ. ಮೊದಲ ಹಂತವಾಗಿ 50 ಕಿಲೋಮೀಟರ್ ವಿಭಾಗದ ಕಾಮಗಾರಿ ಆರಂಭವಾಗುವ ನಿರೀಕ್ಷೆ ಇದೆ. 2027ರ ವೇಳೆಗೆ ಗುಜರಾತ್ನಲ್ಲಿ ಪ್ರಾರಂಭವಾಗುವ ಮೊದಲ ಹಂತದಲ್ಲಿ ಕಾಮಗಾರಿ ಆರಂಭದ ನಿರೀಕ್ಷೆಯಿದ್ದು, ಮಾರುತಿ ಸುಜುಕಿ ಮತ್ತು ಸರ್ಕಾರದ ಜಂಟಿ ಉದ್ಯಮದಲ್ಲಿ ಕಾಮಗಾರಿ ನಡೆಯುವ ಸಾಧ್ಯತೆ ಇದೆ. E10 ಶಿಂಕಾನ್ಸೆನ್ನ ಗರಿಷ್ಠ ವೇಗ ಗಂಟೆಗೆ 400 ಕಿಲೋಮೀಟರ್ ಆಗಿದ್ದು, ಮೊದಲು E5 ಶಿಂಕಾನ್ಸೆನ್ ಗಂಟೆಗೆ 320 ಕಿಲೋಮೀಟರ್ ಆಯ್ಕೆ ಸಾಧ್ಯತೆ ಇದೆ. ಜಪಾನ್ ಭಾರತದೊಂದಿಗಿನ ಸ್ನೇಹಪೂರ್ವಕವಾದ ಯೋಜನೆ ಇದಾಗಲಿದೆ. ವಿಶ್ವದ ಅತ್ಯಂತ ಸುರಕ್ಷಿತ ಬುಲೆಟ್ ರೈಲು. ಈ ಯೋಜನೆಯು ಭಾರತ ವೇಗವಾಗಿ ಬೆಳೆಯುತ್ತಿರುವ ಸಾರಿಗೆ ಅಗತ್ಯವನ್ನ ಪೂರೈಸುವುದಲ್ಲದೆ ಭಾರತದಲ್ಲೇ ತಯಾರಾಗುವ ರೈಲುಗಳನ್ನು ಬೇರೆ ದೇಶಗಳಿಗೂ ಪೂರೈಸಬಹುದು. ಅಲ್ಲದೆ ವಿಶ್ವದ ಅತ್ಯಂತ ಸುರಕ್ಷಿತ ಬುಲೆಟ್ ರೈಲೊಂದು ಜಪಾನ್ನ ವಿಶ್ವದರ್ಜೆಯ ತಂತ್ರಜ್ಞಾನ ಹಾಗೂ ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಮಳೆ ಆರ್ಭಟಕ್ಕೆ ಉತ್ತರ ಭಾರತ ಅಕ್ಷರಶಃ ನಲುಗಿ ಹೋಗಿದೆ. ಅದರಲ್ಲೂ ಹಿಮಾಚಲ, ಜಮ್ಮು, ಗುಜರಾತ್ನಂಥ ರಾಜ್ಯಗಳೇ ತೊಪ್ಪೆಯಾಗಿದೆ. ನಿರಂತರ ಮಳೆಗೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಪ್ರಳಯಾಂತಕ ಮಳೆಗೆ ಉತ್ತರ ತತ್ತರ. ದೇವರಿಗೂ ಜಲ ದಿಗ್ಬಂಧನ, ನೂರಾರು ಅವಾಂತರ. ಮಳೆ ಮಳೆ, ಒಂದೊಂದು ದೃಶ್ಯವೂ ಪ್ರಳಯಾಂತಕ. ಮಹಾಮಳೆಯ ಉಗ್ರ ಸ್ವರೂಪಕ್ಕೆ ಉತ್ತರ ಭಾರತ ಕಣ್ಣೀರಿಡ್ತಿದೆ. ಗುಜರಾತ್ನಲ್ಲಿ ದೇವರಿಗೂ ಜಲ ದಿಗ್ಬಂಧನ. ಗುಜರಾತ್ ಕಳೆದೊಂದು ವಾರದಿಂದ ಜಲ ಪ್ರಳಯಕ್ಕೆ ತುತ್ತಾಗಿದೆ. ಕಾವೇರಿ, ಕರೇರ ನದಿಗಳ ಪ್ರವಾಹಕ್ಕೆ ನವಸಾರಿ, ಶಿವನ ದೇಗುಲ ಸಂಪೂರ್ಣ ಜಲಾವೃತವಾಗಿದೆ. ದೇಗುಲಗಳಿಗೆ ಜಲಕಂಟಕ. ಉತ್ತರಾಖಂಡದಲ್ಲಿ ಮಳೆ ಅಬ್ಬರ ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ. ಅಲಕಾನಂದ ನದಿ ಬೋರ್ಗರಿತಾ ಇದ್ದು, ಶ್ರೀನಗರ ಗ್ರಾಮದ ದೇಗುಲಗಳು ಮುಳುಗಡೆಯಾಗಿವೆ. ಮಹಾಮಳೆ ಆಟ, ಜನ ಪರದಾಟ. ಚಂಡೀಗಢದಲ್ಲಿಯೂ ಮಳೆ ಅಬ್ಬರ ಜೋರಾಗಿದೆ. ಸುಕ್ನಾ ಡ್ಯಾಂನಿಂದ ನೀರು ರಿಲೀಸ್ ಮಾಡಿರೋದ್ರಿಂದ ಕೃಷ್ಣಗಢ ಸೇತುವೆ ಹಾನಿಗೀಡಾಗಿದ್ದು ಜನ ಪರದಾಡುವಂತಾಗಿದೆ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಎಕ್ಸ್‌ಪ್ರೆಸ್‌ನಲ್ಲಿ. ಕಾರವಾರದ ಕಾಳಿ ಸೇತುವೆ ನಿರ್ಮಾಣಕ್ಕೆ ಕೊನೆಗೂ ಕಾಲ ಕೂಡಿ ಬಂದಿದೆ. 200 ಕೋಟಿ ವೆಚ್ಚದಲ್ಲಿ ಹೊಸ ಸೇತುವೆ ನಿರ್ಮಾಣಕ್ಕೆ ಐಆರ್ಬಿ ಮುಂದಾಗಿದ್ದು, ಸೆಪ್ಟೆಂಬರ್ ಅಲ್ಲಿ ಕಾಮಗಾರಿ ಶುರುವಾಗಲಿದೆ. ಹಾಸನದ ಸಕಲೇಶಪುರದಲ್ಲಿ ಕಸ ವಿಲೇವಾರಿ ಆಗದೆ ವಾಹನಗಳಲ್ಲೇ ಉಳಿದಿದೆ. ಪುರಸಭೆಯು ಕಸವನ್ನ ಸುಭಾಷ್ ಆಟದ ಮೈದಾನಕ್ಕೆ ಸುರಿದಿದ್ದು, ದುರ್ವಾಸನೆಯಿಂದ ಜನ ಕಂಗಾಲಾಗಿದ್ದಾರೆ. ಅಕ್ರಮವಾಗಿ ಸಂಗ್ರಹಿಸಿದ್ದ ಮಿನಿ ಸಿಲಿಂಡರ್ಗಳು ಸ್ಫೋಟವಾದ ಘಟನೆ ಬಾಗಲಕೋಟೆಯ ಬದಾಮಿಯಲ್ಲಿ ನಡೆದಿದೆ. ಸ್ಫೋಟದಲ್ಲಿ 2 ಹೋಂಗಾರ್ಡ್ ಸೇರಿ 8 ಜನರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೆಂಪು ಮೆಣಸಿನಕಾಯಿ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ. ಬಳ್ಳಾರಿಯಲ್ಲಿ 20,000 ಚೀಲ ಮೆಣಸಿನಕಾಯಿ ಮಾರಾಟವಾಗದೆ ಗೋದಾಮಿನಲ್ಲೇ ಸ್ಟಾಕ್ ಆಗಿದೆ. ರಾಜ್ಯದಲ್ಲಿ ಮೆಣಸಿನಕಾಯಿ ಬೆಳೆಗಾರರನ್ನ ಕೇಳೋರಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ನಿರ್ಮಾಣವಾದ ಸಿಗಂದೂರು ಸೇತುವೆ ಮಾದರಿಯಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸಾಗರದ ಬೇರಾಳದಲ್ಲಿರುವಂತಹ ಸಿಗಂದೂರು ಬ್ರಿಡ್ಜ್ ಗಣಪನನ್ನ ನೋಡಲು ಭಕ್ತರು ಆಗಮಿಸುತ್ತಿದ್ದಾರೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH